ದಾವೋಸ್ನಲ್ಲಿ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ದೊಡ್ಡದೊಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ. ಏನದು, ಯಾಕೆ? ಈ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ದಾಖಲೆಯ 17ನೇ ಬಜೆಟ್ಗೆ ಸಿದ್ಧತೆ ನಡೆಸ್ಕೊಳ್ತಿದ್ರೆ, ರಾಜ್ಯ ಕಾಂಗ್ರೆಸ್ನಲ್ಲಿ 3 ಫೇಸ್ ಸೌಂಡ್ ಮಾಡ್ತು. ಒಂದು, ದಾವೋಸ್ ಅಲ್ಲಿ ನಿಂತ್ಕೊಂಡು ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಮೇಲೆ ಕುರ್ಚಿ ಕದನದ ಚರ್ಚೆಯನ್ನ ಎಳೆದು ತಂದಂತಹ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಆದ್ರೆ, ಎರಡನೇದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ 17ನೇ ಬಜೆಟ್ಗೆ ಸಿದ್ಧತೆ ನಡೆಸಿಕೊಂಡು ನನ್ನ ಕುರ್ಚಿನ ಕದಲಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿರುವಂತದ್ದು. ಮೂರನೇದ್ದು, ಸಂವಿಧಾನದ ಬಾಬಾ ಸಾಹೇಬ್ರು ಕೊಟ್ಟಂತಹ ಸಂವಿಧಾನದ 176ನೇ ವಿಧಿಯ ಅನ್ವಯ ಗವರ್ನರ್ ಸಾಹೇಬ್ರೆ ನೀವು ನಿಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕು ಅಂತ ಅಡ್ಡಗಟ್ಟಿ ನಿಂತ್ಕೊಂಡು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಬಹುದೊಡ್ಡ ಬಲವಾಗಿ ಬೆಂಬಲವಾಗಿ ಒಬ್ಬ ಯೋಧನಾಗಿ ಹಿಂದುಳಿದ ವರ್ಗದ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ನಿಂತುಕೊಂಡಂತದ್ದು. ಇವರು ಮೂವರು ಕೂಡ ದೊಡ್ಡ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ 3ರಲ್ಲಿ 2 ಮತ ಸಿದ್ದರಾಮಯ್ಯ ಅವರ ಪರವಾಗಿ. ಆದ್ರೆ ದಾವೋಸ್ನಲ್ಲಿ ಬಹುಪಾಲು ಮುಖ್ಯಮಂತ್ರಿಗಳು ಭಾಗವಹಿಸಬೇಕು, ಆದ್ರೆ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಿದ್ರು. ಅಲ್ಲಿ 2 ರಾಷ್ಟ್ರೀಯ ಮಾಧ್ಯಮಗಳಿಗೆ ರಾಹುಲ್ ಕನ್ವಾಲ್ ಮತ್ತೆ ರಾಜ್ದೀಪ್ ಸರ್ದೇಸಾಯಿ ಅವರಿಗೆ ಕೊಟ್ಟಂತಹ 2 ಚಿಟ್ಚಾಟ್ಗಳ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು 2 ಮೆಸೇಜ್ ಅನ್ನ ಕೊಡ್ತಾರೆ. ನೋಡಿ, ಅವ್ರು ಹೇಳ್ತಾರೆ, ಕನ್ವಾಲ್ NDTVಯ ಆಂಕರ್ ಮಾತಾಡೋ ಸಂದರ್ಭದಲ್ಲಿ, ಸ್ಪೀಕಿಂಗ್ ನೌ ಟು ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಇಸ್ ದಿಸ್ ಟೈಮ್ ಟು ಕಾಂಗ್ರಾಟ್ಸ್ ಯು ಸರ್ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರು ಹೇಳುವಂಥದ್ದು, ಐ ಆಮ್ ಕಾನ್ಫಿಡೆಂಟ್ ವಿತ್ ಮೈ ಲೀಡರ್ಶಿಪ್. ಇದು ಒಂದನೇದು. ಎರಡನೇದು, ರಾಜ್ದೀಪ್ ಸರ್ದೇಸಾಯಿ ಅವರ ಹತ್ರ ಮೂಲಕ ಹೇಳುವಂಥದ್ದು, ಸಿದ್ದರಾಮಯ್ಯ ವಿಲ್ ಟೇಕ್ ಕಾಲ್ ಅಂಡರ್ ದ ಗೈಡೆನ್ಸ್ ಆಫ್ ಲೀಡರ್ಶಿಪ್ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ರಾಹುಲ್ ಗಾಂಧಿ ಅವರು ಹೇಳಿದ್ರು, ಆತುರಕ್ಕೆ ಬೀಳ್ಬೇಡಿ, ನಿಮ್ಗೊಂದು ಒಳ್ಳೆ ದಿನ ಬರುತ್ತೆ, ಎಲ್ಲವೂ ಕೂಡ ಬಗೆಹರಿಸ್ತೀವಿ, ಸೈಲೆಂಟ್ ಆಗಿರಿ, ನಿಮ್ಮ ಬಣಕ್ಕೆ ಹೇಳಿ ಅಂತ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿಗಳು ಹೇಳಿದ್ದೇನು, ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ, ಯಾರೇನು ಮಾಡ್ಲಿಕ್ಕಾಗೋದಿಲ್ಲ ಅನ್ನುವಂತಹ ನೇರ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಈ ಮಾತುಗಳನ್ನ ಅರಗಿಸಿಕೊಳ್ಳಬಹುದು, ಯಾವ ರೀತಿ ಈ ನಡೆಯನ್ನ ಕ್ಷಮಿಸಬಹುದು, ಅಥವಾ ಇದಕ್ಕೆ ತಕ್ಕ ಒಂದು ಶಾಸ್ತಿಯನ್ನ ಮಾಡಬಹುದು? ದೊಡ್ಡದೋ ಚಿಕ್ಕದೋ, ಈಗ ಚರ್ಚೆ ಆಗ್ತಿರುವಂತಹ ವಿಚಾರ ಇದು. ನೋ ಡೌಟ್ 136 ಶಾಸಕರ ಪೈಕಿ 100ಕ್ಕೂ ಅಧಿಕ ಶಾಸಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ. 21, 37 ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲ, ನಾನೇ ಮುಖ್ಯಮಂತ್ರಿ ಆಗಲೇಬೇಕು ನಾನು ಅಂತ ಪಟ್ಟು ಹಿಡಿದಿರುವಂತಹ ಡಿ ಕೆ ಶಿವಕುಮಾರ್ ಅವರ ನಡೆ, ಅವರ ಭಾವೋದ್ವೇಗದ ಮಾತುಗಳು, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸಿಎಂ ಕುರ್ಚಿ ಕದನವನ್ನ ಎಳೆದು ತಂದಂತಹ ರೀತಿ, ನೀತಿ, ರಿವಾಜು, ಮಾತು ಎಲ್ಲವನ್ನೂ ಕೂಡ ಹೈಕಮಾಂಡ್ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಏನಾಗಬಹುದು, ಏನ್ ಮಾಡಬೇಕು, ಒಂದು ನಿರ್ಧಾರಕ್ಕೆ ಬಂದಿದ್ರು ಅನ್ಸುತ್ತೆ, ಮಾತುಕತೆ ಮಾಡಿ ಒಂದು ಕ್ಲಿಯರ್ ಮಾಡೋಣ ಅಂತ. ಅರೆ, ಈ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತುಗಳಿದಾವಲ್ಲ, ಇದು ಕೂಡ ದೊಡ್ಡ ಮಟ್ಟದ PR ಸ್ಟಂಟೆ. ನಾನು ಮುಖ್ಯಮಂತ್ರಿ ಹಾಗೆ ಆಗ್ತೀನಿ ಅನ್ನುವಂಥದ್ದು. ಇದು ಒಂದು ರೀತಿಯಲ್ಲಿ ದೆಹಲಿಯ ನಾಯಕತ್ವಕ್ಕೆ ಸೆಡ್ಡು ಹೊಡೆಯುವ, ಮುಂದಿನ ದಿನಮಾನಗಳಲ್ಲಿ ನಾನು ಎಲ್ಲಕ್ಕೂ ಸಿದ್ಧನಾಗಿದ್ದೀನಿ ಅನ್ನುವಂತಹ ಮೆಸೇಜ್ ಕೊಡುವಂತಹ ಒಂದು ದ್ರಾಷ್ಟತೆ ಡಿ ಕೆ ಶಿವಕುಮಾರ್ ಅವರಿಗೆ ಕಷ್ಟ ತಂದೊಡ್ಡಬಹುದು. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಒಂದು ಸ್ಪಷ್ಟತೆ ಇದೆ, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ, 2028 ತನಕ ಕದಲ್ಸಂಗಿಲ್ಲ, ಆನಂತರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಧಾಟಿಯಲ್ಲಿ ಕುರ್ಚಿ ಕದನದ ಕ್ಲೈಮ್ಯಾಕ್ಸೋ ಸೆಮಿ ಕ್ಲೈಮ್ಯಾಕ್ಸೋ ಏನಾದ್ರೂ ಅನ್ಕೊಳ್ಳಿ ಬಂದು ನಿಂತಿದೆ. ಪಾಪ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಸುಲಭದ ಮಾತಲ್ಲ. ಹೈಯೆಸ್ಟ್ ಅಂದ್ರೆ ಅವರು ಒತ್ತಡ ತರಬಹುದು, ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಬೆಂಬಲಿಗರು ರಾಜೀನಾಮೆ ಕೊಡ್ತಾರೆ ಅಂತ. ಅದನ್ನ ಮೀರಿ ಅವರು ಪಕ್ಷ ಬಿಟ್ಟು ಹೋಗಲ್ಲ. ಒಂದ್ ವೇಳೆ ಹೋದ್ರು ಬಿಜೆಪಿಯಲ್ಲಿ ಅವರನ್ನ ಸ್ವಾಗತಿಸೋದಕ್ಕೆ ರೆಡ್ ಕಾರ್ಪೆಟೋ ಗ್ರೀನ್ ಕಾರ್ಪೆಟೋ ಹಾಕಿ ಕರೆಯೋದಕ್ಕೆ ಯಾರೂ ಇಲ್ಲ. ಅಲ್ಲಿಗೆ ಮುಗೀತು ಡಿ ಕೆ ಶಿವಕುಮಾರ್ ಅವರು
ಸಂಯಮದಿಂದ ಇದ್ದಷ್ಟು, ಒಬ್ಬ ಅಹಿಂದ ನಾಯಕನನ್ನ ಧಿಕ್ಕರಿಸಿ ನಾನು ಸರ್ಕಾರ ಕೆಡುತ್ತೀನಿ, ಸರ್ಕಾರ ಮಾಡ್ತೀನಿ ಅನ್ನುವಂತಹ ಮೆಸೇಜ್ ಇದೆಯಲ್ಲ, ಅದು ರಾಜಕೀಯ ಭವಿಷ್ಯಕ್ಕೆ ಬಹುದೊಡ್ಡ ಕಂಟಕವಾಗುತ್ತೆ. ಒಂದು ಅಂತಾರಾಷ್ಟ್ರೀಯ ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತುಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.